ನನ್ನ ಸೊಸಿ ನಿದ್ದೆ ಹತ್ತಿ ಮಕ್ಕೊಂಡಾಳ. ಯಾರಾದರೂ ಬಂದು ನನ್ನ ಸೊಸಿನ ಎಬ್ಬಸ್ರಿ ಅಂತಾಳ ತಾಯಿ. ಕಾಲ ತೆಳಗ ವಯಸ್ಸಾಗಿರುವಂತ ತಂದೆ ಶಿವಪ್ಪ ಕಟ್ಟಿ ಹರಕೊಂಡ ವ್ಯಾಮೋಹ ಹಗ್ಗ, ಸುಟ್ಟ ಬೂದಿ ಬಡ್ಕೊಂಡು ಹಿಡದಾನ ಮಾರ್ಗ. ಕೊಡ್ಲಿಲ್ಲ. ನಿನ್ನ ಹೆಂಡತಿ ಶವವಾಗಿ ಮಕ್ಕೊಂಡಾಳು ನೋಡು. ಹೌದು, ಶವವಾಗಿ ಮಕ್ಕೊಂಡಾಳು ನೋಡು. ಇವು ಬೆಂಕಿ ಮುಂದ ನಿಂತು ಹುಚ್ಚರಂಗ, ಆಶ್ಚರ್ಯ ನಡೆದು ಹೋಯ್ತು ಬಿಚ್ಚಿ ಬೀಳುವಂಗ. ಬಲ್ಲಿದೋ ಎಲ್ಲ ಲಿಂಗ, ಒಲ್ಲೊಂದು ಸಂಸಾರ ಸಂಗ, ನ್ಯಾಲಿ ಹುಡಕೂತ ಹೊಂಟೋ ನಾಡ ಮ್ಯಾಗ. ಹಲೋ ಹಲೋ, ಓ ಎಲ್ಲ ಬಲ್ಲಿದ ಎಲ್ಲ ಲಿಂಗ, ಒಲ್ಲೆಂದೋ ಸಂಸಾರ ಸಂಗ, ನೆಲಿ ಹುಡಕೂತ ಹೊಂಟೋ ನಾಡ ಮ್ಯಾಗ. ಎಲ್ಲ ಬಲ್ಲಿದ ಎಲ್ಲ ಲಿಂಗ, ಒಲ್ಲೊಂದು ಸಂಸಾರ ಸಂಗ, ನೆಲೆ ಹುಡಕೂತ ಹೊಂಟೋ ನಾಡ ಮ್ಯಾಗ. ನೆಲೆ ಹುಡಕೂತ ಹೊಂಟೋ ನಾಡ ಮ್ಯಾಗ. ನವ ಮಾಸ ನವ ದಿನ ತುಂಬಿ ಮಡದೀಗ, ನವಜಾತ ಶಿಶು ಹುಟ್ಟಿ ಬರಲಿಲ್ಲ ಹೊರಗ. ನವ ಮಾಸ ನವ ದಿನ ತುಂಬಿ ಮಡದೀಗ, ನವಜಾತ ಶಿಶು ಹುಟ್ಟಿ ಬರಲಿಲ್ಲ ಹೊರಗ. ನವದ್ವಾರ ಬಂದದು ನವ ಯೌವನಿಗ, ನವದ್ವಾರ ಬಂದದು ನವ ಯೌವನಿಗ. ಶಿವ ಶಿವ ಎನ್ನುತ್ತ ಸೇರ್ಯಾಳ ಸ್ವರ್ಗ, ಒಲ್ಲೆಂದೋ ಸಂಸಾರ ಸಂಗ, ನೆಲಿ ಹುಡಕೂತ ಹೊಂಟೋ ನಾಡ ಮ್ಯಾಗ. ಎಲ್ಲ ಬಲ್ಲಿದ ಎಲ್ಲ ಲಿಂಗ, ಒಲ್ಲೊಂದು ಸಂಸಾರ ಸಂಗ, ನೆಲೆ ಹುಡಕೂತ ಹೊಂಟೋ ನಾಡ ಮ್ಯಾಗ. ನೆಲೆ ಹುಡಕೂತ ಹೊಂಟೋ ನಾಡ ಮ್ಯಾಗ. ನವ ಮಾಸ ನವ ದಿನ ತುಂಬಿ ಮಡದೀಗ, ನವಜಾತ ಶಿಶು ಹುಟ್ಟಿ ಬರಲಿಲ್ಲ ಹೊರಗ. ನವ ಮಾಸ ನವ ದಿನ ತುಂಬಿ ಮಡದೀಗ, ನವಜಾತ ಶಿಶು ಹುಟ್ಟಿ ಬರಲಿಲ್ಲ ಹೊರಗ. ನವದ್ವಾರ ಬಂದದು ನವ ಯೌವನಿಗ, ನವದ್ವಾರ ಬಂದದು ನವ ಯೌವನಿಗ. ಶಿವ ಶಿವ ಎನ್ನುತ್ತ ಸೇರ್ಯಾಳ ಸ್ವರ್ಗ, ಒಲ್ಲೆಂದೋ ಸಂಸಾರ ಸಂಗ, ನೆಲಿ ಹುಡಕೂತ ಹೊಂಟೋ ನಾಡ ಮ್ಯಾಗ.
ಎಲ್ಲ ಲಿಂಗ ಒಲ್ಲೊಂದು ಸಂಸಾರ ಸಂಗ ನೆಲೆ ಹುಡಕೋತ ಹೊಂಟು ನಾಡ ಮ್ಯಾಗ ನೆಲೆ ಹುಡಕೋತ ಹೊಂಟು ನಾಡ ಮ್ಯಾಗ ಏ ಬೀಸು ಬಿರುಗಾಳಿಗಿ ದೀಪ ಆರಿದಂಗ ಕಾರ್ಮೋಡ ಕವಿದು ಸಿಡ್ಲ ಬಡದಂಗ ಯಪ್ಪ ಬೀಸು ಬಿರುಗಾಳಿಗಿ ದೀಪ ಆರಿದಂಗ ಕಾರ್ಮೋಡ ಕವಿದು ಸಿಡ್ಲ ಬಡದಂಗ ಏ ಧರ್ಮ ಪತ್ನಿಯ ಶವ ನೋಡಿ ಬಡಿತೋ ದಿಂಗ ಬಡಿತೋ ದಿಂಗ ಸಂಸಾರ ಸುಳ್ಳೊಂದು ಈ ಜಗದಾಗ ಒಲ್ಲೆಂದು ಸಂಸಾರ ಸಂಗ ನೆಲಿ ಹುಡುಕೂತ ಹೊಂಟೋ ನಾಡ ಮ್ಯಾಗ ಎಲ್ಲ ಬಲ್ಯದ ಎಲ್ಲ ದಿಂಗ ಒಲ್ಲೊಂದು ಸಂಸಾರ ಸಂಗ ನೆಲೆ ಹುಡುಕೂತ ಹೊಂಟೋ ನಾಡ ಮ್ಯಾಗ ನೆಲೆ ಹುಡುಕೂತ ಹೊಂಟೋ ನಾಡ ಮ್ಯಾಗ ಇದೇ ಇಂಡಿ ತಾಲೂಕು ಮಿರ್ಗಿ ಒಳಗ ಹೌದು ಯಲ್ಲಪ್ಪ ಮಹಾರಾಜ ಹೋಗಿ ಹಾ ತಾಯಿ ಕಾಶಿಬಾಯಿಗೆ ನಮಸ್ಕಾರ ಮಾಡ್ತಾನೆ. ಏನತ್ರಿಪ್ಪ? ಯಲ್ಲಪ್ಪ ಮಹಾರಾಜನ ತಾಯಿ ಕಾಶಿಬಾಯಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ, ಯವ್ವ ಏನತ್ತ? ಖ್ಯಾಡಿಗೆ ಊರಿಗೆ ನಾನು ಕುಸ್ತಿಗೆ ಹೋಗ್ಬೇಕು. ಹೌದು ಇಲ್ಲಿ ಅದಲ್ರಿ ಖ್ಯಾಡಿಗೆ. ಹಾ ಖ್ಯಾಡಿಗೆ ಊರಿಗೆ ನಾ ಕುಸ್ತಿಗೆ ಹೋಗ್ಬೇಕು ತಾಯಿ, ಹೌದು ನನಗೆ ಆಶೀರ್ವಾದ ಮಾಡಂತೇಳಿ ಹೋಗಿ ತಾಯಿ ಪಾದಕ್ಕೆ ಬಿದ್ದ ಯಲ್ಲಪ್ಪ ಮಹಾರಾಜ. ಹೌದಿಪ್ಪ ಹೌದು. ಮಗನ ಕೈ ಹಿಡಿದು ಎಬ್ಬಿಸ್ತಾಳ ತಾಯಿ ಕಾಶಿಬಾಯಿ. ಏನತ್ತ? ಯಪ್ಪ ಹಾ ಪ್ರತಿನಿತ್ಯ ನೀ ಕುಸ್ತಿಗೆ ಹೋದ್ರೆ ನಿನಗೆ ಎಂದೂ ನಾ ಬ್ಯಾಡಲ್ಲಿಲ್ಲ, ಅಲ್ಲಿಲ್ಲ. ಆದ್ರೆ ಇವತ್ತು ನೀ ಕುಸ್ತಿಗೆ ಹೋಗಬೇಡ. ಹೌದು ಯಾಕ? ನಿನ್ನ ಹೆಂಡತಿ ಸೊಚ್ಚಿಲ ಬಸರು 9 ತಿಂಗಳ ಮುಗಿದು ಹೋಗ್ಯಾವ. ಹೋಗಿ ಹೌದು. ನಿನ್ನ ಹೆಂಡತಿ ಬಾಣೆತಾನ ಈಗ ಆಗ್ತದೋ ಆಗ ಆಗ್ತದೋ ಹುಡುಗಿ ಮುಖ ಸಣ್ಣ ಮಾಡ್ಯಾಳ. ಹೌದಿಪ್ಪ ಹೌದು. ಹೋಗಬೇಡಪ್ಪ ಅಂದಾಗ ಹಾ ಯಲ್ಲಪ್ಪ ಮಹಾರಾಜ ಒಂದು ಮಾತು ಹೇಳ್ತಾನ, ಏನತ್ರಿಪ್ಪ? ಯವ್ವ ಹಾ ದೇವರಂತ ನನ್ನ ತಾಯಿ ನೀ ಇರ್ಲಕ್ಕಾಗಿ, ಹೌದು ದೇವತೆ ಅಂತ ನನ್ನ ತಾಯಿ ನೀ ಇರ್ಲಕ್ಕಾಗಿ ಹೌದು ನನ್ನ ಹೆಂಡತಿ ಬಾಣೆ ತನಕ ನಾ ಕುಸ್ತಿಗೆ ಹೋಗ್ಲಿಕ್ಕೆ ಏನು ತಾಯಿ ಸಂಬಂಧ? ಹೌದಿಪ್ಪ ಹೌದು. ನಮ್ಮ ಮನಿಗುರು ಜಟ್ಟಿಂಗ್ರ ಎಂದೂ ಕೈ ಬಿಡಂಗಿಲ್ಲ ತಾಯಿ. ನಾ ಒಂದು ವೇಳೆ ಕುಸ್ತಿಗೆ ಹೋಗಲಿಲ್ಲ ಅಂದ್ರೆ ಆ ಖ್ಯಾಡಿಗೆ ಊರ ಜನರಿಗೆಲ್ಲ ಮೋಸ ಮಾಡ್ದಂಗೆ ಆಗ್ತದೆ. ನನ್ನ ಜೊತೆ ಸೊಲ್ಲಾಪುರದವ್ರಿಗೆ ಕಡ್ಯಾದ ಕುಸ್ತಿ ಇಟ್ಟಾರ ಅಂತ ಹೇಳ್ತಾನೆ ಯಲ್ಲಪ್ಪ ಮಹಾರಾಜ. ಹೌದಿಪ್ಪ ಹೌದು. ಕಾಶಿಬಾಯಿ ಮನಸ್ಸು ಒಪ್ಪಲಿಲ್ಲ. ಹೌದು ಆದರೂ ಮಗನಿಗೆ ಹೆಂಗೆ ಹೇಳಬೇಕು ಗೊತ್ತಾಗಲಿಲ್ಲ. ಎಲ್ಲಪ್ಪ ಹೆಂಗೆ ಆದಂಗೆ ಆಗ್ತದೆ, ಹೋಗಿ ಬಾ ಅಂದಳು ತಾಯಿ. ಹೌದಿಪ್ಪ ಹೌದು. ಇದೇ ಖ್ಯಾಡಿಗೆಗೆ ಬಂದ್ರಿ ಯಲ್ಲಪ್ಪ ಮಹಾರಾಜ. ಹಾ ಇದೇ ಖ್ಯಾಡಿಗೆ ಕುಸ್ತಿಗೆ ಬಂದ. ನಿಮಗೆ ವಿಚಿತ್ರ ಹೇಳ್ತೀನಿ ರೀ, ಅವತ್ತಿನ ದಿವಸ ಒಂದೇ ಕುಸ್ತಿ ಎಲ್ಲ ನಡಬಾರ್ಕೊಂದು ಕುಸ್ತಿ ಒಗದ, ಹೌದು ಕಡೆಯದ ಕುಸ್ತಿ ಒಂದು ಒಗದ. ಹಾ ಹಾ ಇದೇ ಖ್ಯಾಡಿಗೆ ಊರಾಗ ಹೌದಿಪ್ಪ ಹೌದು. ಸುತ್ತೆಲ್ಲ ಜನ ಕೂಡಿತ್ರಿ. ಹಾ ಅಗರ್ಖೇಡ, ಮಣೂರ, ಬೇನೂರ, ಭುಯ್ಯಾರ, ಹೌದು ರಾಡ್ಗಿ, ಖ್ಯಾಡ್ಗಿ, ಮಿರ್ಗಿ, ಉಡ್ಚಾಣ, ಗೊಳಸಾರ, ಹಿಂಗ ಕರಜ್ಗಿ ಇಂಡಿ ಹಿಡ್ಕೊಂಡೆಲ್ಲ ಜನ ಕೂಡಿತ್ತು. ಹೌದು ಎಲ್ಲರ ಜನ ಕೂಡಿ ಖ್ಯಾಡ್ಗಿ ಗೌಡ್ರ ಸಮೇತವಾಗಿ ಸಂತೋಷ ಪಟ್ರು. ಹೌದು ಹೌದು. ಒಬ್ಬ ಕುರಿವ ಮೈಸುವಂತ ಪೂಜಾರಿಗಳು ಹುಡುಗ ಹುಡುಗ ಸೊಲ್ಲಾಪುರದಿಂದ ಬಂದಿರುವಂತ ಗಡಿಗಳಿಗೆ ಕುಸ್ತಿಯಾಗ ಹೋಗದಲ್ಲ. ಹಾ ಹಾ ಎಲ್ಲಪ್ಪ ಹೌದು. ನಮ್ದೊಂದು ಅಪೇಕ್ಷೆ ಅದ, ಊರು ತುಂಬ ನಿನ್ನ ಮೆರವಣಿಗೆ ಮಾಡ್ಕೋತೀವ ಮಾಡ್ಕೋತೀನ ಅಂತ ಕೇಳಿದ್ರು ಖ್ಯಾಡಿಗೆ ಗೌಡ್ರು. ಹಾ ಹಾ ಹಿಂದಿನವ್ರು ಒಂದು ಸ್ವಲ್ಪ ಮಾತಾಡಬೇಡ್ರಿ ತಾಯಿ, ಹೌದು ಒಳ್ಳೆ ಚರಿತ್ರೆ ಅದ. ಯಾವಾಗ ಊರು ಗೌಡ್ರು ಕೂಡಿ ಹಿಂಗೆ ಕೇಳಿದಾಗ ಯಲ್ಲಪ್ಪ ಮಹಾರಾಜ ಒಂದು ಮಾತು ಹೇಳ್ತಾನೆ, ಏನಂತ ಹೇಳ್ದಿಪ್ಪ? ಗೌಡ್ರೆ ಹಾ ನಿಮ್ಮೆಲ್ಲರ ಆನಂದ ಇತ್ತು ಅಂದ್ರೆ, ಹೌದು. ನೀವೆಲ್ಲರೂ ಕೂಡಿ ನನ್ನ ಮೆರವಣಿಗೆ ಮಾಡ್ಬೇಕಂತ ಸಂತೋಷ ಪಟ್ಟಿದ್ರಿ ಅಂದ್ರೆ ಹಾ ಹಾ ಮಾಡ್ರಿ, ನಂದೇನು ಅಭ್ಯಂತರ ಇಲ್ಲ ಅಂತೇಳಿ ಕೈ ಮುಗದ. ಹೌದಿಪ್ಪ ಹೌದು. ಆಗಿನ ಕಾಲಕ್ಕೆ ಎಲ್ಲ ಜನ ಕೂಡಿ 101 ಎತ್ತಿನ ಗಾಡಿ ಕೊಳ್ಳ ಕಟ್ಟಿ ತಂದು ನಿಂದರ್ಸಿದ್ರು. ಹಾ ಹಾ ಈಗ ನಂಗೆ ಟ್ರ್ಯಾಕ್ಟರ್ ಅದು ಇದು ಏನೂ ಇರ್ಲಿಲ್ರಿ. ಆಗ ಇರ್ಲಿಲ್ರಿ 101 ಎತ್ತಿನ ಗಾಡಿ ಕೊಳ್ಳ ಕಟ್ಟಿ ತಂದು ನಿಂದಿರಿಸಿದ್ರು. ಗಾಡಿಗೆಲ್ಲ ತೆಂಗಿನ ತೋರಣ ಕಟ್ಟಿದ್ರು, ಹೌದು ಕಬ್ಬು ತಂದು ಕಟ್ಟಿದ್ರು,
ಬಾಳಿ ತೋರಣ ತಂದು ಕಟ್ಟಿದ್ರು, ಸಿಂಹಾಸನ ಸಜ್ಜು ಮಾಡಿದ್ರು. ಹಾ ಹಾ ಇನ್ನೇನು ಯಲ್ಲಪ್ಪ ಮಹಾರಾಜಾಗ ಒಯ್ದು ಗಾಡ್ಯಾಗ ಕುಂದರ್ಸವ್ರಿದ್ರು ಮೆರವಣಿಗೆ ಮಾಡ್ಲಕ್ಕ. ಹೌದು. ಬಾರಪ್ಪ ಯಲ್ಲಪ್ಪ ಮೆರವಣಿಗೆ ಚಾಲು ಮಾಡ ಅಂತ ತಿಳ್ಕೊಂಡು ಊರು ಗೌಡ್ರೆಲ್ಲ ವಾದ್ಯದ ವೈಭವದೊಂದಿಗೆ ಬಾಜ್ಯ ಭಜಂತ್ರಿ ತಗೊಂಡು ಹಾ ಹಾ ಯಲ್ಲಪ್ಪ ಮಹಾರಾಜನ ಮೆರವಣಿಗೆ ಮಾಡ್ಬೇಕತ್ತ ಎಲ್ಲ ಜನ ಎಲ್ಲ ಕಾಯ್ದು ಕುಂತಿತ್ತು. ಯಲ್ಲಪ್ಪ ಮಹಾರಾಜ ಹೋಗಿ ಎತ್ತಿನ ಗಾಡ್ಯಾಗ ಏರಿ ಕುಂದರ್ಬೇಕಂತ ಹೇಳಿ ಹೌದು. ಎರಡೂ ಕೈ ತೊಟ್ಟಲ ಮ್ಯಾಗ ಇಟ್ಟಾನ. ಹಾ ಹಾ ಗಾಡಿ ತೊಟ್ಲೆ ಎತ್ತಿರಲ್ಲ, ಹೌದು. ಗಾಡಿ ತೊಟ್ಟಲ ಮ್ಯಾಗ ಕೈ ಇಟ್ಟಾನ. ಒಂದು ಬಲಗಾಲಿ ಎತ್ತಿ ಗಾಡಿಯಾಗ ಇಟ್ಟಾನ, ಇನ್ನು ಎಡಗಾಲಿ ಎತ್ತಿ ಗಾಡಿಯಾಗ ಇಟ್ರೆ ಸಾಕು ಯಲ್ಲಪ್ಪ ಮಹಾರಾಜನ ಮೆರವಣಿಗೆ ಚಾಲು ಆತಿತ್ತು. ಹೌದು. ಮೆರವಣಿಗೆ ಚಾಲು ಆತಿತ್ತು. ಮಿರ್ಗಿದಿಂದ ಒಬ್ಬ ಸುದ್ದಿ ತಗೊಂಡು ಓಡಿ 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 ಬಂದುಬಿಟ್ಟ. ಹಾ ಹಾ ಮಿರ್ಗಿದಿಂದ ಓಡಿ ಓಡಿ ಬಂದುಬಿಟ್ಟ. ಜನರಿಗೆಲ್ಲ ಬಾಜು ಸರಸ್ತಾ, ನೀವೆಲ್ಲ ಬಾಜು ಆಗ್ರಿ, ಯಲ್ಲಪ್ಪ ಎಲ್ಲೇನು ತೋರಿಸ್ರಿ ಅಂತ ಹೇಳಿ ಜನರ ಮಧ್ಯದೊಳಗೆ ಸೇರಿ ಬಂದು ಯಲ್ಲಪ್ಪ ಮಹಾರಾಜ ಗಾಡಿ ತೊಟ್ಟಲ ಮೇಲೆ ಏನು ಕೈ ಇಟ್ಟಿದ್ದಲ್ಲ ಬಂದು ಕೈ ಹಿಡಿತಾನೆ ಯಲ್ಲಪ್ಪ ಮಹಾರಾಜ. ಹೌದಿಪ್ಪ ಹೌದು. ಕೈ ಹಿಡಿತಾನೆ. ಯಲ್ಲಪ್ಪ ಮೆರವಣಿಗೆ ಮಾಡ್ಕೋಬೇಡ, ಮೆರವಣಿಗೆ ಮಾಡ್ಕೋಬೇಡ, ಮೆರವಣಿಗೆ ಮಾಡ್ಕೋಬೇಡಿ. ಏನಪ್ಪ ಮೆರವಣಿಗೆ ಮಾಡ್ಕೋಬೇಕತ್ತ ಇಟ್ಟು ಸಂತೋಷ ಏನ್ ನಿನಗೆ? ಹಾ ಎರಡು ಕುಸ್ತಿ ಒಗದೇನತ್ತ ಇಟ್ಟು ಖುಷಿಯಾಗಿದ್ದೇನಪ್ಪ. ಹೌದು. ಮೆರವಣಿಗೆ ಮಾಡ್ಕೋಬೇಡ ಯಲ್ಲಪ್ಪ, ಮನೆ ಒಳಗೆ ಘಾತ ಆಗ್ಯದಂದ. ಹೌದು. ಯಲ್ಲಪ್ಪ ಮಹಾರಾಜ ಗಾಡ್ಯಾನ್ ತೆಳಗಿಳದ, ಹಾ ತೆಳಗಿಳದೊಂದು ಮಾತು ಕೇಳ್ತಾನ. ಏನತ್ತಪ್ಪ? ಏನು ಸುದ್ದಿ ತಗೊಂಡು ಬಂದಿಯೋ? ಹಾ ಏನು ಸುದ್ದಿ ತಗೊಂಡು ಬಂದಿ? ನನ್ನ ಹೆಂಡತಿ ಹೊನ್ನಿ ಗಂಡು ಖುಷಿನ ಹಡದಳೇನೋ ಅಂತ ಕೇಳ್ತಾನ. ಹೌದು. ನನ್ನ ಹೆಂಡತಿ ಗಂಡು ಖುಷಿನ ಹಡದಳೇನು? ಅವಾಗ ಸುದ್ದಿದ್ದಾಗ ತಗೊಂಡು ಬಂದ ಹನುಮಂತ ಪೂಜಾರಿ ಒಂದು ಮಾತು ಹೇಳ್ತಾನ. ಏನಂತ ಹೇಳ್ದಿಪ್ಪ ಅವಾಗ? ಏನ ಆನಂದದಿಂದ ಕೇಳ್ತೀಯಪ್ಪ ಯಲ್ಲಪ್ಪ. ಹೌದು. ನನ್ನ ಹೆಂಡತಿ ಹಡದಳೇನಂತ ಕೇಳ್ತೀಯಲ್ಲ, ಹಾ ಯಾವ ಬಾಯಿದಿಂದ ಹೇಳಿಪ್ಪ? ಹೇಳಿಪ್ಪ. ಯಾವ ಹೌದು. ಬಾಯಿದಿಂದ ಹೇಳಿ? ನಿನ್ನ ಹೆಂಡತಿ ನೀ ತಿಳ್ಕೊಂಡಂಗ ಗಂಡು ಖುಷಿಗೆ ಜನ್ಮ ಕೊಡ್ಲಿಲ್ಲೋ ಯಲ್ಲಪ್ಪ. ಹೌದು. ನಿನ್ನ ಹೆಂಡತಿ ನೀ ತಿಳ್ಕೊಂಡಂಗ ಗಂಡು ಖುಷಿಗೆ ಜನ್ಮ ಕೊಡ್ಲಿಲ್ಲ. ನಿನ್ನ ಹೆಂಡತಿ ಹೆರಿಗೆ ಸಮಯದೊಳಗೆ ಬಾಣೆತನ ಆಗು ಹೇಳ್ಯಾಗ ಕೂಸಿ ಎದಿಗೇರಿ ಒದ್ದಾಡಿ ಒದ್ದಾಡಿ ಚೀರ್ಯಾಡಿ ನಿನ್ನ ಹೆಂಡತಿ ಹೊನ್ನಮ್ಮ ಸತ್ತು ಹೋಗಿ ಬಿಟ್ಟಾಳೋ ಯಲ್ಲಪ್ಪ. ಹೌದು ಹೌದು. ಸತ್ತು ಹೋಗಿ ಬಿಟ್ಟಾಳ, ಸತ್ತು ಹೋಗ್ಯಾಳ. ಹಾ ಹಾ ಹೆಂಗಾಗಲಕ್ಕಿಲ್ರಿ. ಎಲ್ಲಿಯವರು ನಾವು, ಯಾರು ನಾವು? ಅವನು ಭಕ್ತರು ನಾವು. ಬರೇ ಹೌದು. ಕೇಳಿದ್ರೆ ನಮ್ಗೆ ನಿಮ್ಮ ಕಣ್ಣಾಗ ನೀರು ಬರ್ತಾವ ಅಂದ ಕೂಡಲೇ ಹೌದು. ಸಂಸಾರ ಮಾಡಿರುವಂತಹ ಪುಣ್ಯಾತ್ಮ, ಹಾ ಹಾ ಸುಖ ದುಃಖ ಹಂಚಿಕೊಂಡಿರುವಂತಹ ಪುಣ್ಯಾತ್ಮ ಯಲ್ಲಪ್ಪ ಮಹಾರಾಜಗೆ ಎಷ್ಟು ತಾನೇ ದುಃಖ ಆಗ್ಲಕ್ಕಿಲ್ರಿ? ಹೌದಿಪ್ಪ. ಎಷ್ಟು ತಾನೇ ದುಃಖ ಆಗ್ಲಕ್ಕಿಲ್ಲ. ಥಂಡಗಾಗಿ ಗಾಡಿ ಅಂದ ಇಳ್ದ ಒಂದು ಕ್ಷಣ ದಿಕ್ಕು ತೋಚ್ದಂಗೈತಿ ಯಲ್ಲಪ್ಪ ಮಹಾರಾಜಾಗ. ತಲೆ ಮ್ಯಾಲ ಶಿಡ್ಲು ಬಂದು ಬಡ್ದಂಗಾಯ್ತು. ಮುಗಲ್ ಕಡದ ಮ್ಯಾಲ ಬಿದ್ದಂಗ. ಮುಗಲು ಕಡ್ಕೊಂಡು ಮೈ ಮ್ಯಾಲ ಬಿದ್ದಂಗಾಯ್ತು. ಹೌದು. ಆ ಜನರ ಮಧ್ಯದೊಳಗ ಕ್ಯಾಡಿಗೆ ಗೌಡ್ರಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ, ಗೌಡ್ರೆ ಹಾ ನಾ ಎರಡು ಕುಸ್ತಿ ಒಗದಿನಿ ಅಂತ ನೀವು ಸಂತೋಷದಿಂದ ನನ್ನ ಮೆರವಣಿಗೆ ಮಾಡ್ಬೇಕಂತ ಕನಸು ಕಂಡಿದ್ದೀರಲ್ಲ, ಹೌದು. ನೀವು ನನ್ನ ಮೆರವಣಿಗೆ ಕಣ್ ತುಂಬ ನೋಡ್ಬೇಕಂತ ಹರಿಸ್ಬೇಕಂದಿದ್ದೀರಲ್ಲ. ಹೌದಪ್ಪ ಹೌದು. ನಾ ಎರಡು ಕುಸ್ತಿ ಒಗಿಲಿಲ್ರಿ ಗೌಡ್ರೆ, ನಾ ಎರಡು ಕುಸ್ತಿ ಒಗಿಲಿಲ್ಲ. ಹೌದು. ಒಂದು ಕುಸ್ತಿ ಒಳಗ ಗೆದ್ದೆ, ಇನ್ನೊಂದು ಕುಸ್ತಿ ಒಳಗ ಬಿದ್ದೆ. ಬಿದ್ದೆ. ಹೌದಿಪ್ಪ ಹೌದು. ಬಿದ್ದೆ. ನಾನು ನಿನ್ನ ಕುಸ್ತಿ ಆಡಂಗಿಲ್ಲ ತಿಳ್ಕೊಂಡು ಆ ಕ್ಯಾಡಿಗೆ ಜನರಿಗೆ ಅಲ್ಲೇ ಬಿಟ್ಟು ಯಲ್ಲಪ್ಪ ಮಹಾರಾಜ ಓಡಿ 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 ಮಿರ್ಗಿಗೆ ಬರ್ತಾನೆ. ಹಾ ಹಾ ಮಿರ್ಗಿಗೆ ಬಂದ ಬರುತ್ತಾನ. ನಿಮ್ಮಂಗೆಲ್ಲ ಜನ ಕೂಡಿದ್ರು, ಒತ್ತಟ್ಟಿ ಹೆಣ್ಮಕ್ಳು ಕೂಡಿದ್ರು, ಒತ್ತಟ್ಟಿ ಗಂಡು ಮಕ್ಕಳು ಕೂಡಿದ್ರು. ಹೊನ್ನಮ್ಮ ತಾಯಿ ಶಿವ ಮಧ್ಯದೊಳಗೆ ಹಾಕಿದ್ರು. ಹೌದು. ಊರಿನ ದುಃಖ ಮುಗಿಲು ಮುಟ್ಟಿತ್ತು. ಹಾ ಹಾ ಊರಿನ ದುಃಖ ಮುಗಿಲು ಮುಟ್ಟಿತ್ತು. ತಾಯಿ ಕಾಶಿಬಾಯಿ ಸೊಸಿ ತಲೆ ತನ್ನ ತೊಡಿ ಮೇಲೆ ಇಟ್ಕೊಂಡು ಕೂತಿದ್ಳು. ತಂದೆ ಶಿವಪ್ಪ ಕಾಲು ಬಿಡು ಕೂತಿದ್ದ. ಒಂದು ಸೌನ ಊರನ ಜನ ಎಲ್ಲ ಬೋರ್ಯಾಡಿ ಹೇಳ್ತಿದ್ರು, ಹೊನ್ನವ್ವ ಯಾಕವ್ವ ನಮ್ಮ ಊರಿಗೆ ಬಂದು, ಯಾಕವ್ವ ನಮ್ಮನ್ನು ಬಿಟ್ಟು ಹೊಂಟಿ ಅಂತ ಒಂದು ಸೌನ್ ಅಳುತ್ತಿದ್ರು. ಹೌದಿಪ್ಪ ಹೌದು. ಒಂದು ಸೌನ್ ಅಳುತ್ತಿದ್ರು. ತಾಯಿ ಕಾಶಿಬಾಯಿ ಮಗ ಬಂದಾನ ಅನ್ನುವಂಥದ್ದು ಸುದ್ದಿ ಯಾವಾಗ ಕೇಳಿದ್ಳು ಹಡದ ಕಳ್ಳ. ಹಾ ಹಾ ಹಡದ ತಾಯಿ ಕಳ್ಳ ಇಂಥ ಕೆಟ್ಟಿರ್ತದ. ಹೌದು. ಜಗತ್ತಿನೊಳಗೆ ಎಲ್ಲ ಕಳ್ಳ ಆ ತಾಯಿ ಕಳ್ಳಿನ ಮುಂದೆ ಎಲ್ಲವೂ ಶೂನ್ಯ ಆಗ್ತದ ಬಂಧುಗಳೇ, ಶೂನ್ಯ. ಹೌದಪ್ಪ ಹೌದು. ಹಡದ ತಾಯಿ ಸೊಸಿ ತೊಡಿ ತಲೆ ಮ್ಯಾಲ ಇಟ್ಕೊಂಡು ಒಂದು ಸೌನು ಗದ್ದ ತುಟಿ ಹಿಡಿದು, ಹೊನ್ನವ್ವ ನಮಗೆ ಯಾಕೆ ಬಿಟ್ಟು ಹೊಂಟಿಯವ್ವ? ಹೆಣ್ಮಕ್ಳಿಗೆಲ್ಲ ಹೋಗಿ ಹೇಳ್ತಾಳ, ಅಕ್ಕ ನನ್ನ ಸೊಸಿಗೆ ಮಾತಾಡತ್ ಹೇಳ್ರಿ. ಹೌದು. ಯಾವಾಗ ಎಲ್ಲಪ್ಪ ಬಂದ ಅನ್ನುವಂಥ ಸುದ್ದಿ ಕೇಳಿದಳು, ಸೊಸಿ ತನ್ನ ತೊಡಿ ಮ್ಯಾಗಿನ ತಲೆ ತೆಳಗಿಳಿಸಿ ಹೌದು. ಹೋಗಿ ಯಲ್ಲಪ್ಪ ಮಹಾರಾಜಗೆ ತೆಕ್ಕಿಗೆ ಬೀಳ್ತಾಳ ತಾಯಿ ಕಾಶಿಬಾಯಿ. ಏನತ್ತಾಳ್ರಿಪ್ಪ ಅವಾಗ? ತೆಕ್ಕಿಗೆ ಬೀಳ್ತಾಳ ತಾಯಿ ಕಾಶಿಬಾಯಿ. ಹೌದು. ಯಲ್ಲಪ್ಪ ಹಾ ಕುಸ್ತಿಗೆ ಹೋಗಬೇಡ ಅಂತ ಹೇಳಿದ್ದಲ್ಲ, ಹೌದು. ಕುಸ್ತಿಗೆ ಹೋಗಬೇಡ, ನೀನು ಹೆಂಡತಿ ಹೆರಿಗೆ ಸಮಯದ, ನೀ ಕುಸ್ತಿಗೆ ಹೋಗಬೇಡ ಅಂದಾಗ ಒಂದು ಮಾತು ಹೇಳಿದೆಲ್ಲೋ. ಹೌದು. ಯವಾನ್ ದೇವತೆ ಅಂತ ನನ್ನ ತಾಯಿ ನೀರ್ಲಕ್ಕಾಗಿ ನನ್ನ ಹೆಂಡತಿಗೆ ಏನವ ಆಗ್ತದ ತಂದಿಯಲ್ಲ.
ಹಾ ನಾ ಹೊಳ್ಳಿ ಬರುತ್ತಾನ ನನ್ನ ಹೆಂಡತಿ ಗಂಡು ಕೂಸಿಗೆ ಜನ್ಮ ಕೊಡ್ತಾಳೆ, ನನ್ನ ಕೈಯಾಗ ಕೊಡು ಅಂದಿಲ್ಲ. ನಿನ್ನ ಹೆಂಡತಿ ಗಂಡು ಕೂಸಿಗೆ ಜನ್ಮ ಕೊಡ್ಲಿಲ್ಲ, ನಿನ್ನ ಹೆಂಡತಿ ಶವವಾಗಿ ಮುಕ್ಕೊಂಡಾಳು ನೋಡು. ಹೌದು. ಶವವಾಗಿ ಮಕ್ಕೊಂಡಾಳು ನೋಡು. ಹೋಗಿ ಮಗನಿಗೆ ತೆಕ್ಕಿ ಹಿಡಿದಾಳ ತಾಯಿ ಕಾಶಿಬಾಯಿ. ಹಾ ಹಾ ಯವ್ವ ಹೊನ್ನವ್ವ, ಮುಂಜಾಳೆದ್ದು ನನ್ನ ಸೊಸೆ ಸ್ವಚ್ಛಲ ಬಸರತ್ತ ತಿಳ್ಕೊಂಡು, ನನ್ನ ಸೊಸೆಗೆ ನಾ ಕೆಲಸ ಹಚ್ಚಬೇಡ ತಿಳ್ಕೊಂಡು, ಮುಂಜಾಳೆದ್ದು ಕಸಬಾರಿಗೆ ತಗೊಂಡು ಕಸ ಹೊಡಿಬೇಕಂತ ಕಸಬಾರಿಗೆ ಕೈಯಾಗಿ ಹಿಡಿದ್ರ. ಹೌದು. ಅತ್ತಿ ನಿಮಗೆ ವಯಸ್ಸಾಗ್ಯದ, ನಾ ಕಸ ಹೊಡಿತೀನಂತ ಕೈಯಾನ ಕಸಬಾರಿಗೆ ಕಸಗೋತಿದ್ದೆಲ್ಲ ತಾಯಿ. ಹೌದಿಪ್ಪ ಹೌದು. ಹೊನ್ನವ್ವ, ನಾಳೆ ಮುಂಜಾನೆ ಎದ್ದು ಆ ಅಂಗಳ ನಿನ್ನ ಸೊಸೆ ಎಲ್ಲಿ ಅದಾಳ ಅಂತ ಕೇಳಿದ್ರ ಆ ಅಂಗಳಕ್ಕೆ ಏನವ್ವ ಉತ್ತರ ಕೊಡ್ಲಿ ಕಾಶಿ ಹೊನ್ನವ್ವ? ಹೌದು. ಏನಂತ ಉತ್ತರ ಕೊಡ್ಲಿವ್ವ? ಈ 1000 ಜನ ಮಧ್ಯದೊಳಗ 2 ತಿಂಗಳ ಹಿಂದೆ ನನ್ನ ಸೊಸೆ ಕುಬಸ ಮಾಡುವಾಗ ನನ್ನ ಸೊಸೆ ಕೈಗೆ ಹಸರು ಬಳಿ ತೊಡಿಸಿ, ಹಸರು ಸೀರೆ ಉಡಿಸಿ, ತಲೆ ಮ್ಯಾಲ ದಂಡಿ ಕಟ್ಟಿ ಎಲ್ಲರ ಆಶೀರ್ವಾದ ಮಾಡಿದ್ರಲ್ಲ ಹೊನ್ನವ್ವ. ನೀ ಗಂಡು ಕೂಸಿಗೆ ಜನ್ಮ ಕೊಡು ಅಂದಿದ್ದೀರಲ್ಲ, ನನ್ನ ಸೊಸೆ ಜನ್ಮ ಕೊಟ್ಟಾಳೆ ನೋಡ್ರಿ, ಮಾತಾಡಿಸ್ರಿ ಅಂತಾಳು. ಹಾ ಹಾ ಇಲ್ಲ, ನನ್ನ ಸೊಸೆ ಸತ್ತಿಲ್ಲ, ನನ್ನ ಸೊಸೆ ಸತ್ತಿಲ್ಲ, ನಮ್ಮ ಮ್ಯಾಲ ಶಟ್ಕೊಂಡು ಮಕ್ಕೊಂಡಾಳು, ನೀವು ಯಾರಾದ್ರೂ ಮಾತಾಡಿಸ್ರಿ ಅಂತಾಳ ತಾಯಿ ಕಾಶಿಬಾಯಿ. ಮಾತಾಡಿಸ್ರಿ ಅಂತಾಳ. ನನ್ನ ಸೊಸೆ ನಿದ್ದೆ ಹತ್ತಿ ಮಕ್ಕೊಂಡಾಳ, ಯಾರಾದ್ರೂ ಬಂದು ನನ್ನ ಸೊಸೆನ ಎಬ್ಬಸ್ರಿ ಅಂತಾಳ ತಾಯಿ. ಕಾಲ ತೆಳಗ ವಯಸ್ಸಾಗಿರುವಂಥ ತಂದೆ ಶಿವಪ್ಪ ಕೂತಿದ್ದ. ಮಗನಿಗೆ ನೋಡಿದ ಹಡದ ತಂದೆ ವಯಸ್ಸಾದ ಮುದುಕ ತತ್ತರಿಸಿ ಎದ್ದು ಹೋಗಿ ಮಗನ ಕೊಳ್ಳಿಗೆ ಹಾಕೋತಾನ. ಒತ್ತಾಟಿ ತಾಯಿ ಕಾಶಿಬಾಯಿ ಹಿಡ್ದಾಳ. ಒತ್ತಾಟಿ ತಂದೆ ಶಿವಪ್ಪ ಮಗನಿಗೆ ತೆಕ್ಕಿಗೆ ಹೈಕೊಂಡು ಹೇಳ್ತಾರ, ಏನತ್ತಿಪ್ಪ? ಎಲ್ಲಪ್ಪ, ಏನಪ್ಪ ನಿನ್ನ ಹೆಂಡತಿ ಕೈಗುಣ, ಏನಪ್ಪ ಈ ತಾಯಿ ಕೈಗುಣ? ಮುಂಜಾಳೆ ಎದ್ದು ತನ್ನ ಕೈಯಿಂದ ಒಂದು ರೊಟ್ಟಿ ಊಟ ಮಾಡಿಸಿ ನನಗೆ ಕಳಿಸಿದಳಂದ್ರ ಹೊತ್ತ ಮುಣುಗುತ್ತನ ನನಗೆ ಹಸು ಆಗ್ತಿದ್ದಿಲ್ಲಲ್ಲಪ್ಪ. ಹೌದಿಪ್ಪ. ಎಂತ ಅಮೃತದಂತ ಕೈಯವ ತಾಯಿ, ನಾಳೆ ನನಗೆ ಹಸು ಆಯ್ತಂದ್ರ ಹೊನ್ನವ ಊಟಕ್ಕೆ ಕೊಡು ಅಂದ್ರೆ ಯಾರ ತಾಯಿ ನನಗೆ ಊಟಕ್ಕೆ ಕೊಡ್ತಾರ? ತಂದೆ ಶಿವಪ್ಪ ದುಃಖ ಮಾಡ್ತಾನ. ಎಲ್ಲಪ್ಪ ಮಹಾರಾಜ ಅಂತಾನ, ಅವ ಬ್ಯಾಡಂದ್ರೆ ನನಗೆ ಮದುವೆ ಮಾಡಿದಿರಲ್ಲ, ಏನಾಯ್ತು ತಾಯಿ ನನ್ನ ಪ್ರಪಂಚ? ಹೌದು. ಯವ್ವ, ಪ್ರತಿನಿತ್ಯ ನಾ ಕುಸ್ತಿ ಒಗದು ಬಂದಂದ್ರ ಹೊನ್ನವ ನಿನ್ನ ಗಂಡು ಕುಸ್ತಿ ಒಗದು ಬಂದಾನ, ನಿನ್ನ ಗಂಡಗ 1000 ಮಂದಿ ದೃಷ್ಟಿ ಆಗಿರ್ತದ. ಹೌದು. ಪ್ರತಿನಿತ್ಯ ನಾ ಕುಸ್ತಿ ಒಗದು ಬಂದಂದ್ರ ಹೌದು. ಯವ್ವ ನಿನ್ನ ಸುಶಿಗೆ ಹೇಳ್ತಿದ್ದಿಲ್ಲ, ಹೊನ್ನವ ನಿನ್ನ ಗಂಡು ಕುಸ್ತಿ ಒಗದು ಬಂದಾನ, ನಿನ್ನ ಗಂಡಗ 1000 ಮಂದಿ ದೃಷ್ಟಿ ಆಗಿರ್ಬೇಕು, ನಿನ್ನ ಗಂಡಗ ನೆದರಾಗಿರ್ಬೇಕು, ಆರ್ತಿ ಬೆಳಗು ನಿನ್ನ ಗಂಡಗ ನಿವಾಳಿಸಿ ಹೋಗಿ ಎತ್ತಿದೆಯಲ್ಲವ. ಇವತ್ತು ನಾ 2 ಕುಸ್ತಿ ಒಗದು ಬಂದೀನಿ ತಾಯಿ. ಸೊಲ್ಲಾಪುರದಿಂದ ಬಂದ ಗಡಿಗಳಿಗೆ ಒಗದು ಬಂದಿನಿವ. ಈಗ ನೋಡು ತಾಯಿ, ನನ್ನ ಕೈ ಒಳಗೆ ಖಡ್ಯ ಹಾಕೊಂಡು ಬಂದಿನಿವ. ನಿನ್ನ ಸೊಸೆಗೆ ನನ್ನ ಕೈ ಒಳಗೆ ಖಡ್ಯ ನೋಡತ್ ಹೇಳವ. ಖಡ್ಯ ಗೆದ್ದು ಬಂದಿನಿ ತಾಯಿ. ಯಾಕೆ ಮುಕ್ಕೊಂಡಳವ ನಿಮ್ಮ ಸೊಸೆ? ಎದ್ದು ಆರ್ತಿ ಬೆಳಗತ್ ಹೇಳವ. ನಿನ್ನ ಮಗನ ಘೋಳ ನಿನ್ನ ಸೊಸೆ ಕೇಳಲೇನವ? ಪ್ರತಿನಿತ್ಯ ನಿನ್ನ ಮಾತು ಕೇಳ್ತಿದ್ದಳು, ಎಬ್ಬಸವ ನಿನ್ನ ಸೊಸೆಗಂತಾನೆ ಎಲ್ಲಪ್ಪ ಮಹಾರಾಜ. ಹೌದು. ಒಂದು ಸೌನ ಈ ಕಡೆ ಶಿವಪ್ಪ ಅಳ್ತಾನ, ಈ ಕಡೆ ತಾಯಿ ಕಾಶಿಬಾಯಿ ಹೇಳ್ತಾಳ, ಎಲ್ಲಪ್ಪ ಮಹಾರಾಜ ಹೇಳ್ತಾನ. ಕೂಡಿದ ಜನ ಎಲ್ಲ ಅಂತಾರೆ, ಏನಪ್ಪ ಸಣ್ಣ ಜೀವ, ಎಷ್ಟಂತ ದುಃಖ ಮಾಡ್ತೀರಿಪ್ಪ, ಎಷ್ಟಂತ ದುಃಖ ಮಾಡ್ತೀರಿ? ಬರೋರಿಗೆ ಹೋಗೋರಿಗೆ ದೂರಿನ ದಾರಿ ಹೋಗಲಿ, ಎಲ್ಲಪ್ಪ ನೀನು ಹೆಂಡತಿ ಶವಕ್ಕೆ ಕಿಚ್ಚು ಕೊಡುವಪ್ಪ ಅಂತ ತಿಳ್ಕೊಂಡು ಎಲ್ಲಪ್ಪ ಮಹಾರಾಜನ ಕೈಯಾಗ ಡ್ಯೂಟಿಗೆ ತಂದು ಕೊಡ್ತಾರೆ. ಡ್ಯೂಟಿಗೆ ತಂದು ಕೊಡ್ತಾರೆ. ಕೈ ಒಳಗೆ ಡ್ಯೂಟಿಗೆ ಹಿಡ್ದಾನ ಎಲ್ಲಪ್ಪ ಮಹಾರಾಜ. ಕೈ ಒಳಗೆ ಡ್ಯೂಟಿಗೆ ಹಿಡ್ದಾನ. ಕೈ ಒಳಗೆ ಡ್ಯೂಟಿಗೆ ಹಿಡಿದು ಥರ 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 ನಡುಗುತ್ತಾನೆ ಎಲ್ಲಪ್ಪ ಮಹಾರಾಜ. ಹತ್ತರಿಸ್ತಾನೆ ಎಲ್ಲಪ್ಪ ಮಹಾರಾಜ. ಕೈ ಒಳಗೆ ಡ್ಯೂಟಿಗೆ ಹಿಡ್ಕೊಂಡು ಹೆಂಡತಿ ಶವದ ಮುಂದೆ ಹೋಗಿ ನಿಂತು ಗಳಗಳ ಗಳಗಳ ಆಳ್ತಾನೆ ಎಲ್ಲಪ್ಪ ಮಹಾರಾಜ. 1-2 ವರ್ಷದ ಹಿಂದ ನಿಮ್ಮೆಲ್ಲರ ಮಧ್ಯದೊಳಗ, 1000 ಜನರ ಮಧ್ಯದೊಳಗ ದೈವ ಸಾಕ್ಷಿ ದೇವ ಸಾಕ್ಷಿಯಾಗಿ ನನ್ನ ಹೆಂಡತಿ ಕೊಳ್ಳಿಗೆ 3 ಗಂಟೆ ಹಾಕಿದ ಈ ನನ್ನ ಪಾಪಿ ಕೈಗಳು ನನ್ನ ಹೆಂಡತಿಗೆ ಕಿಚ್ಚು ಕೊಡಬೇಕೇನಪ್ಪ, ಕಿಚ್ಚು ಕೊಡಬೇಕೇನಪ್ಪ.
ಹೌದು ಎಂಥ ಪಾಪಿ ಕೈಗಳಪ್ಪ ನನ್ನ ಹೆಂಡತಿಗೆ ನಾ ಗಂಟು ಹಾಕಿದ ಕೈಗಳಪ್ಪ ಇವು. 1-2 ವರ್ಷದ ಹಿಂದೆ ನನ್ನ ಹೆಂಡತಿಗೆ ನಾ ಕಿಚ್ಚು ಕೊಡಬೇಕೇನಪ್ಪ. ಒಂದು ಸೌನು ಘೋರ್ಯಾಡಿ ಹೇಳ್ತಾನೆ ಯಲ್ಲಪ್ಪ ಮಹಾರಾಜ. ಹೌದು ಎಲ್ಲ ಜನ ಕೂಡಿ ಹೆಂಡತಿ ಶವಕ್ಕೆ ಕಿಚ್ಚು ಕೊಡಕ್ಕೆ ಹಚ್ಚಾರ. ಯಲ್ಲಪ್ಪ ಮಹಾರಾಜ ಹೊನ್ನಮ್ಮ ತಾಯಿ ಶವಕ್ಕೆ ಕಿಚ್ಚು ಕೊಟ್ಟಾನ. ಉರಿ ಹತ್ತಿ ದಗ 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 ಒಂದು ಸೌನು ಉರಿಯಾಕತ್ತು. ಹೌದು ಉರಿಯಾಕತ್ತು. ಆ ಸಮಯದೊಳಗೆ ಒಂದು ವಿಚಿತ್ರ ಮಾತೈತ ತಾಯಿಂದರ ತಾವೆಲ್ಲ ಲಕ್ಷ್ಯ ಕೊಟ್ಟು ಕೇಳಬೇಕು. ಏನೈತ್ರಿಪ್ಪ? ಒಂದು ಸೌನು ಹಿಂಗೆ ಉರಿತಿತ್ತು. ಹಾ ತಾಯಿ ಹೊನ್ನಮ್ಮ ಹೊಟ್ಟಿ ಒಡೆದು ಹೊಟ್ಟೆಯನ್ನು ಕೂಸು ಹಾರಿ ಬಂದು ಯಲ್ಲಪ್ಪ ಮಹಾರಾಜನ ಪಾದದ ಮೇಲೆ ಬಿತ್ತು. ಹೌದು ಏನು ದುರಂತ್ರಿ, ಏನು ದುರಂತ. ಯಲ್ಲಪ್ಪ ಮಹಾರಾಜ ಗಾಬರಿಯಾಗಿ ಎಚ್ಚತ್ತು ಕಣ್ಣು ತೆರೆದು ನೋಡುತ್ತಾನ. ರಕ್ತ ಗಣ್ಣಿ ಕೂಸ. ಆ ಕೂಸಿರು ತಗೊಂಡು ಯಲ್ಲಪ್ಪ ಮಹಾರಾಜ ಹೇಳ್ತಾನ, ಏನಂತ ಹೇಳ್ದಪ್ಪ? ಏನಪ್ಪ ಹಾ ನಿಮ್ಮ ತಾಯಿ ಆಗಲಿ ಹೋದಳು, ನೀ ಬರ್ಬೇಕೇನತ್ತೀಪ, ನೀ ಬರ್ಬೇಕತ್ತೀನಪ್ಪ. ಬ್ಯಾಡಪ್ಪ, ಈ ಭವಬಂಧನ ನನಗೆ ಬ್ಯಾಡ. ಏ ತಾಯಿ, ನೀ ಮೊಮ್ಮಗನಿಗೆ ಎತ್ತಿ ಆಡಿಸ್ಬೇಕತ್ತಿಯಲ್ಲ, ಮೊಮ್ಮಗನ ತೊಟ್ಟಾಗ ಹಾಕಿ ತೂಗಬೇಕತ್ತ ಕನಸ್ಕೊಂಡಿದೆಯಲ್ಲ, ತೊಟ್ಲಾಗ ಹಾಕಿ ತೂಗಬೇಡ ತಾಯಿ, ನೋಡು ನಿನ್ನ ಮೊಮ್ಮಗನ ಮಾರಿ ಅಂತೇಳಿ ತಾಯಿ ಕಾಶಿಬೈಗ ಕೂಶಿನ ತೋರಿಸಿ ತಾಯಿ ಮಗನಿಗೆ ಅಗಲಿಸಿದ್ರೆ ನನಗೆ ಪಾಪ ಬರ್ತದ ತಿಳ್ಕೊಂಡು ರಕ್ತಗಣ್ಣಿ ಕೂಶಿನ ಎತ್ತಿ ಯಲ್ಲಪ್ಪ ಮಹಾರಾಜ ಅದೇ ಬೆಂಕಿ ಒಳಗೆ ಹೋಗಿತ್ತಾನ. ಹಾ ಹಾ ಅದೇ ಬೆಂಕಿ ಒಳಗೆ ಹಾಕಿ ಇನ್ನು ನನಗೆ ಯಾರೂ ತಡಿಬೇಡ್ರಿ ತಿಳ್ಕೊಂಡು ಹೆಂಡತಿ ಭಸ್ಮ ತನ್ನ ಮೈಗೆ ಹಚ್ಕೊಂಡು ಮೈ ಮೇಲೆ ಬಿಟ್ಟಿರುವಂತ ಬಟ್ಟೆ ಎಲ್ಲ ಹರಿದೋಗದು ನನಗಿನ್ನು ಯಾರು ತಡಿಬೇಡ್ರಿ ಅಂದಾಗ ಹೌದು ತಾಯಿ ಹಡದ ಕಳ್ಳ, ಎಲ್ಲಪ್ಪ ನಮ್ಮನ್ನು ಬಿಟ್ಟು ಎಲ್ಲಿ ಹೋಗ್ತೇವೆ, ಎಲ್ಲಿ ಹೋಗಬೇಡ ಅಂದಾಗ ಹಾ ತಾಯಿ ಒಂದು ಮಾತು ಅವತ್ತು ಹೇಳ್ತಾನೆ. ಏನಂತಿಪ್ಪ? ಯವಾ, ಒಂದಲ್ಲದೆ 2 ಮದುವೆ ಮಾಡಿದಿರಿ ತಾಯಿ, ಹೌದು ಒಂದಲ್ಲದೆ 2 ಮದುವೆ ಮಾಡಿದ್ರಿ. ಯವಾ, ಏನಾಯ್ತು ನನ್ನ ಪ್ರಪಂಚ, ಹೌದು ಏನಾಯ್ತು ನೋಡು ತಾಯಿ ನನ್ನ ಪ್ರಪಂಚ. ಯವಾ, ಬೀಸು ಬಿರುಗಾಳಿಗೆ ದೀಪ ತಂದಿಟ್ಟಂಗೈತವ ನನ್ನ ಪ್ರಪಂಚ. ಹಾ ಹಾ ಬೀಸು ಗಾಳಿ ಒಳಗೆ ದೀಪ ಹಚ್ಚಿಟ್ಟಂಗಾಯ್ತು. ಈ ಪ್ರಪಂಚದ ದೀಪ ಆರಿ ಹೋಯ್ತು ತಾಯಿ ಇವತ್ತು. ಯವಾ, ಅಷ್ಟೇ ಆಗಲಿಲ್ಲ, ಕಾರ್ಮೋಡ ಬಂದಂಗಾಯ್ತು ತಾಯಿ, ಕಾರ್ಮೋಡ ಕವಿದಂಗಾಗಿ ಸಿಟ್ಟು ಬಡದಂಗಾಗಿ ಹಾಳಾಗಿ ಹೋಯ್ತು ತಾಯಿ ನನ್ನ ಪ್ರಪಂಚ. ಹೌದು ಹೌದು ಏನಾಯ್ತು ತಾಯಿ ನನ್ನ ಪ್ರಪಂಚ ಹಾ ಹಾ ಹೇಳ್ತಾರ. ಏನ್ ಹೇಳ್ತಾರ, ಹಾ ಬೀಸು ಬಿರುಗಾಳಿಗೆ ದೀಪ ಆರಿದಂಗ, ಕಾರ್ಮೋಡ ಕವಿದು ಸಿಡ್ಲ ಬಾಡದಂಗ, ಬೀಸು ಬಿರುಗಾಳಿಗೆ ದೀಪ ಆರಿದಂಗ, ಕಾರ್ಮೋಡ ಕವಿದು ಸಿಡ್ಲ ಬಾಡದಂಗ, ಧರ್ಮ ಪತ್ನಿಯ ಶವ ನೋಡಿ ಬಡಿತೋ ದಿಂಗ, ಸರ್ವಸ್ವ ಸುಳ್ಳೊಂದು ಸಂಸಾರದಾಗ ಒಲ್ಲೊಂದು ಸಂಸಾರ ಸಂಗ, ನೆಲಿ ಹುಡುಕೂತ ಹೊಂಟೋ ನಾಡ ಮ್ಯಾಗ. ಎಲ್ಲ ಪಲ್ಯದ ಎಲ್ಲ ಲಿಂಗ ಒಲ್ಲೊಂದು ಸಂಸಾರ ಸಂಗ, ನೆಲೆ ಹುಡುಕೋತ ಹೊಂಟೋ ನಾಡ ಮ್ಯಾಗ, ನೆಲೆ ಹುಡುಕೋತ ಹೊಂಟೋ ನಾಡ ಮ್ಯಾಗ. ಎಚ್ಚತ್ತು ಉರಿಯು ಕಿಚ್ಚಿನ ಮುಂದ ನಿತ್ತು ಹುಚ್ಚರಂಗ, ಆಶ್ಚರ್ಯ ನಡುದ್ ಹೋಯ್ತು ಬಿಚ್ಚಿ ಬೀಳುವಂಗ, ಉರಿಯು ಬೆಂಕಿ ಮುಂದ ನಿತ್ತು ಹುಚ್ಚರಂಗ, ಆಶ್ಚರ್ಯ ನಡುದ್ ಹೋಯ್ತು ಬಿಚ್ಚಿ ಬೀಳುವಂಗ, ಬಿಚ್ಚಿತ್ತು ತಾಯಿ ಗರ್ಭ ಹೊಡೆದಂಗ ಗುಡುಗ, ಬಿಚ್ಚಿತ್ತು ತಾಯಿ ಗರ್ಭ ಹೊಡೆದಂಗ ಗುಡಗ, ಹಣಿ ಹಚ್ಚಿ ಕೂಸು ಬಿತ್ತು ತಂದೆ ಪಾದದ ಮ್ಯಾಗ, ಒಲ್ಲೊಂದು ಸಂಸಾರ
ಸಂಸಾರ ಸಂಗ ನೆಲಿ ಹುಡುಕೂತ ಹೊಂಟೋ ನಾಡ ಮ್ಯಾಗ ಎಲ್ಲ ಬಲ್ಲದ ಎಲ್ಲ ಲಿಂಗ ಒಲ್ಲಂದ ಸಂಸಾರ ಸಂಗ ನೆಲೆ ಹುಡಕೋತ ಹೊಂಟು ನಾಡ ಮ್ಯಾಗ ನೆಲೆ ಹುಡಕೋತ ಹೊಂಟು ನಾಡ ಮ್ಯಾಗ ಎಚ್ಚೆತ್ತು ಎಲ್ಲ ಲಿಂಗ ಎತ್ತುಕೊಂಡ ಕೂಸಿಗ ಹಣೆ ಬರಕ ಹೊಣೆಯಾಗುವುದಿಲ್ಲ ಬಂದು ಬಳಗ ಎಚ್ಚೆತ್ತು ಎಲ್ಲ ಲಿಂಗ ಎತ್ತಗೊಂಡ ಕೂಸಿಗ ಹಣೆ ಬರಕ ಹೊಣೆಯಾಗುವುದಿಲ್ಲ ಬಂದು ಬಳಗ ಏಳವೂತ ಕೂಸು ಎತ್ತಿ ಹಾಕಿ ಬೆಂಕಿ ಒಳಗ ಹಾಕಿ ಬೆಂಕಿ ಒಳಗ ಕಳಚಿ ಬಿತ್ತಂದು ಗೋಳ ಪಂಜರ ಎಂದಿಗ ಒಲ್ಲೊಂದು ಸಂಸಾರ ಸಂಗ ನೆಲಿ ಹುಡುಕೂತ ಹೊಂಟೋ ನಾಡ ಮ್ಯಾಗ ಎಲ್ಲ ಬೆಳೆದ ಎಲ್ಲ ಲಿಂಗ ಒಲ್ಲೊಂದು ಸಂಸಾರ ಸಂಗ ನೆಲೆ ಹುಡುಕೋತ ಹೊಂಟು ನಾಡ ಮ್ಯಾಗ ನೆಲೆ ಹುಡುಕೋತ ಹೊಂಟು ನಾಡ ಮ್ಯಾಗ ಉಟ್ಟ ಬಟ್ಟಿ ಹರಕೊಂಡ ವ್ಯಾಮೋಹ ಹಗ್ಗ ಸುಟ್ಟ ಬೂದಿ ಬಡ್ಕೊಂಡು ಹಿಡದಾನ ಮಾರ್ಗ ಉಟ್ಟ ಬಟ್ಟಿ ಹರಕೊಂಡ ವ್ಯಾಮೋಹ ಹಗ್ಗ ಸುಟ್ಟ ಬೂದಿ ಬಡ್ಕೊಂಡು ಹಿಡದಾನ ಮಾರ್ಗ ಕಟ್ಟ ಕಡೆ ಜಲ್ಮಿದು ಹುಟ್ಟಿ ಬರದಂಗ ಕಟ್ಟ ಕಡೆ ಜಲ್ಮಿದು ಹುಟ್ಟಿ ಬರದಂಗ ಹಠಯೋಗಿ ಕೊಟ್ಟೋ ಬರುವ ಗುರು ಸಿದ್ಧಲಿಂಗ ಒಲ್ಲೊಂದು ಸಂಸಾರ ಸಂಗ ನೆಲಿ ಹುಡುಕೂತ ಹೊಂಟೋ ನಾಡ ಮ್ಯಾಗ ಎಲ್ಲ ಬೆಳೆದ ಎಲ್ಲ ಲಿಂಗ ಒಲ್ಲೊಂದು ಸಂಸಾರ ಸಂಗ ನೆಲೆ ಹುಡುಕೋತ ಹೊಂಟು ನಾಡ ಮ್ಯಾಗ ನೆಲೆ ಹುಡುಕೋತ ಹೊಂಟು ನಾಡ ಮ್ಯಾಗ ಧರಿಯೋಳು ಕರಜ್ಗಿಯ ಕರುನಾಡಿನೊಳಗ ಹೊರಪುರುಷ ಎಲ್ಲ ಲಿಂಗ ನೆಲಸಿದ ಜಾಗ ಧರಿಯೋಳು ಕರಜ್ಗಿಯ ಕರುನಾಡಿನೊಳಗ ಹೊರಪುರುಷ ಎಲ್ಲ ಲಿಂಗ ನೆಲಸಿದ ಜಾಗ ಶರಣರ ಪದ ಹಾಡಿ ಮಳಿ ಭೂಪರಾಗ ಶರಣರ ಪದ ಹಾಡಿ ಮಳಿ ಭೂಪರಾಗ ಹಾಡಿ ಪ್ರಕಾಶ ಹಾರೈಸಿ ಮಣಿಕಗ ಒಲ್ಲೊಂದು ಸಂಸಾರ ಸಂಗ ನೆಲಿ ಹುಡುಕೂತ ಹೊಂಟೋ ನಾಡ ಮ್ಯಾಗ ಎಲ್ಲ ಬೆಳೆದ ಎಲ್ಲ ಲಿಂಗ ಒಲ್ಲೊಂದು ಸಂಸಾರ ಸಂಗ ನೆಲೆ ಹುಡುಕೋತ ಹೊಂಟು ನಾಡ ಮ್ಯಾಗ ನೆಲೆ ಹುಡುಕೋತ ಹೊಂಟು ನಾಡ ಮ್ಯಾಗ ನೆಲೆ ಹುಡುಕುತ್ತ ಹೊಂಟು ನಾಡ ಮ್ಯಾಲ